ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದೀನಿ ಸ್ನೇಹಿತರೆ. ಬಿಗ್ ಬಾಸಲ್ಲಿ ಏನು ಇಷ್ಟೊಂದು ಬೇಜಾರು ಮಾಡ್ತಾರೆ ಸ್ನೇಹಿತರೆ. ಬಿಗ್ ಬಾಸ್ನ ಪ್ರೀತಿಯಿಂದ ಪ್ರೀತಿ ಮಾಡ್ಕೊಂಡು ನೋಡೋರ್ಗೆ ಯಾವತ್ತೂ ಚಾನ್ಸ್ ಕೊಡೋಲ್ಲ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಾಟಾಚಾರಕ್ಕೆ ಏನೋ ನೋಡೋರ್ಗೆ ಚಾನ್ಸ್ ಕೊಡ್ತಾರೆ ಬಿಗ್ ಬಾಸಲ್ಲಿ. ಇದು ಹಳ್ಳಿ ಪ್ರತಿಭೆಗಳು ಒಂದು ಚಾನ್ಸ್ ಕೊಡಿ. ಇದು ಕಲರ್ಸ್ ಕನ್ನಡದ ಎಡ್ಡ ರವಿಕುಂಕರ್ ಅವರು ಸರ್ ಅವರು ಹೋಗೋವರೆಗೂ ತಲುಪಿಸಿ ಶೇರ್ ಮಾಡಿ. ಇದನ್ನ ನಮ್ಮಂಥ ಹಳ್ಳಿ ಪ್ರತಿಭೆಗಳಿಗೆಲ್ಲ ಸಪೋರ್ಟ್ ಮಾಡಬೇಕು. ಅವರು ಒಂದೊಂದು ಸೀಸನ್ಗೂ 5 ಜನ 4 ಜನ 3 ಜನ ಹಳ್ಳಿ ಪ್ರತಿಭೆಗಳು ಅಂದರೆ ಎಷ್ಟೋ ಹಳ್ಳಿ ಪ್ರತಿಭೆಗಳನ್ನ ಗುರುತಿಸ್ಬೋದು. ನಟ ನಟಿಯರವರು ಆಲ್ರೆಡಿ ಅವ್ರನ್ನ ಗುರುತಿಸ್ಕೊಂಡಾರ. ಗೊತ್ತಿರೋನೇ ಮತ್ತೆ ಮತ್ತೆ ಗುರುತಿಸ್ತಿದ್ದಾರೆ. ಅವ್ರನ್ನವ್ರು ಗುರುತಿಸ್ಕೊ ಪ್ರೂವ್ ಮಾಡ್ಕೊಂಡಿರ್ತಾರೆ. ನಮ್ಮಂಥ ಹಳ್ಳಿಯವರು ಏನು ಮಾಡ್ಕೊಂಡಿರಲ್ಲ. ಹಳ್ಳಿಲಿ ಹೊಲದಲ್ಲಿ ಮನೇಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ಅಂಥವ್ರಿಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅಂಥವ್ರಿಗೊಂದು ಚಾನ್ಸ್ ಕೊಡಿ. ನಾವು ಬಿಗ್ ಬಾಸ್ನ ಬಿಗ್ ಬಾಸ್ ಅಪ್ಪಿತಪ್ಪಿ ಕರೆಂಟ್ ಹೊಂಟೋಗಿ ನಮ್ಮ ಟಿ ವಿಲಿ ನೋಡೋಕ್ಕಾಗಲ್ಲ ಅಂದರೂ ಮೊಬೈಲ್ ನೆಟ್ಟಿಲ್ಲ ಅಂದರೂ ಪಕ್ಕದವ್ರ ಹತ್ರ ಕನೆಕ್ಟ್ ಮಾಡ್ಕೊಂಡು ನೋಡ್ತೀನಿ. ಬೈತಾರೆ ಎಲ್ಲ, ನಿಂಗೇನು ಹುಚ್ಚ, ಯಾಕೆ ಹಂಗೆ ಬಿಗ್ ಬಾಸ್ ಅಂತ ನೋಡಿದ್ರೆ ಅವ್ರು ಏನು ಕೊಟ್ಟರು ನಿಂಗೆ ಅಂತಾರೆ ನಮ್ಮೂರಲ್ಲೆಲ್ಲ. ಆದರೂ ನಾನು ಬಿಡೋಲ್ಲ. ಯಾಕೆ ಅದು ನಂಗೆ ಇಷ್ಟ ಅಂದ್ರೆ ಅಲ್ಲಿ ನಿಜವಾದ ವ್ಯಕ್ತಿತ್ವ, ಬಣ್ಣ, ಅವ್ರವ್ರ ಗುಣಗಳನ್ನ ವ್ಯಕ್ತಿತ್ವಗಳನ್ನ ಎತ್ತಿ ತೋರಿಸುತ್ತೆ. ಹಾಗಾಗಿ ಅನ್ನದ ಬೆಲೆ ಏನು ಅಂತ ಗೊತ್ತಾಯ್ತು, ಸಂಬಂಧಗಳ ಬೆಲೆ ಏನು ಅಂತ ಗೊತ್ತು ಮಾಡ್ತಾರೆ. ಹಾಗಾಗಿ ಅಲ್ಲಿ ಬಿಗ್ ಬಾಸ್ ಇಷ್ಟ ಅಷ್ಟೇ. 12 ಸ್ಪರ್ಧಿಗಳು ಗೆಲ್ಲಕ್ಕಾಗಲ್ಲ. ಸೋಲು ಗೆಲುವು ಅನ್ನೋದು ಇದ್ದಿದ್ದೆ. ಆದರೂ ಒಂದು ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಬರಬೇಕು ಅನ್ನೋದು ಆಸೆ. ಇದು ರವಿಕುಂಕರ್ ಸರ್ ಕಲರ್ಸ್ ಬಿಗ್ ಬಾಸ್ ಸರ್ ಹೋಗೋವರೆಗೂ ತಲುಪಿಸಿ ಸ್ನೇಹಿತರೆ. ನಿಮ್ಮ ಹಳ್ಳಿ ಪ್ರತಿಭೆಗೆ ಒಂದು ಸಪೋರ್ಟ್ ಮಾಡಲಿ. ಒಳ್ಳೊಳ್ಳೆ ಸಾಧನೆ ಮಾಡಿರೋ ತಂದು ಸೇರಿಸಿ. ಆಶ್ರಮಗಳು, ವೃದ್ಧಾಶ್ರಮಗಳು ನಡೆಸೋರು, ಆಮೇಲೆ ಅನ್ನದಾತರು, ಸಾಧನೆ ಮಾಡಿರೋ ಈ ಸಾಲುಮರದ ತಿಮ್ಮಕ್ಕನಂತೆಯವರು, ಅವ್ರಿಗೆ ವಯಸ್ಸಾಯ್ತು ಬಿಡಿ ಈಗ ಒಂದು ಸ್ವಲ್ಪ. ಆ ಥರ ಏನೇನೋ ಸಾಧನೆ ಮಾಡೋರು ಹಲವಾರು ಹೆಣ್ಮಕ್ಳುಗಳವ, ಅದು ಹಲವಾರು ಗಂಡು ಮಕ್ಳುಗಳವ. ಅಂಥವ್ರನ್ನ ಗುರುತಿಸಿ ಯಾವಾಗಲೂ ನಟ ನಟಿಯರಿಗೆ ಚಾನ್ಸ್ ಕೊಡ್ತಿದ್ದೀರಿ ತಪ್ಪು. ನಮ್ಮಂಥ ಹಳ್ಳಿ ಪ್ರತಿಭೆಗಳಿಗೊಂದು ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ನಮಗೂ ಒಂದು ಚಾನ್ಸ್ ಕೊಡಿ. ಬಿಗ್ ಬಾಸ್ ಮನೆಗೆ ಒಂದಲ್ಲ ಒಂದು ದಿನನಾದರೂ ಬರಬೇಕು ಅಂತ ಆಸೆ. ಸೀಸನ್ 1ರಿಂದ 11ರವರೆಗೂ ನೋಡಿದ್ದೀನಿ. ಈಗ ಬಿಗ್ ಬಾಸ್ ಈಗ ಮೊನ್ನೆ ಅಡ್ವರ್ಟೈಸ್ಮೆಂಟ್ ತೋರಿಸಿತ್ತು, ನೋಡ್ತಿದ್ದಂಗೆ ಖುಷಿ ಆಯ್ತು. ಯಾವಾಗಪ್ಪ ಬಂದು ಅಂತ ಎಲ್ಲ ಅಂತ ನಮ್ಮ ಮನೆ ಅಕ್ಕಪಕ್ಕ ನಮ್ಮ ಅಕ್ಕ ತಂಗಿರೆಲ್ಲ ಅಂತಾರೆ, ಬಿಗ್ ಬಾಸ್ ಬಿಗ್ ಬಾಸ್ ಹೊತ್ತೈಪಟ್ಟು ಹುಚ್ಚಿಡಿಸಲ್ಲ ಎಲ್ರಿಗೂ ಅಂತ ನನ್ನ ಆಡ್ಕೊಂಡು ನಗಿತಾರೆ. ಅದೇನು ನಂಗೆ ಇಷ್ಟ ಬಿಗ್ ಬಾಸ್ ಅಂದ್ರೆ. ಆದರೂ ನಂಗೆ ಬಿಗ್ ಬಾಸ್ ಮನೆಗೆ ಒಂದ್ಸರಿ ಯಾರು ಬಂದು ಹೋಗ್ಬೇಕು ಅನ್ನೋ ಆಸೆ. ಬಿಗ್ ಬಾಸ್ ಕಲರ್ಸ್ ಅವ್ರಿಗೂ ತಲುಪೋರ್ಗೂ ಶೇರ್ ಮಾಡಿ. ಅದೇ ಥರ ರಾಘವೇಂದ್ರ ಹುಣಸೂರು ಸರು ಹುಬ್ಳಿ ಧಾರವಾಡ ಹೊಸ ಪ್ರತಿಭೆಗಳನ್ನ ಹೆಂಗೆ ಪರಿಚಯಿಸ್ತಾರೆ ಹಂಗೆ ಹೆಂಗೆ ಪರಿಚಯಿಸ್ತಾರೆ ಹಂಗೆ ರಾಮೋಜಿ ಸರ್ ಎಷ್ಟೊಂದು ಸೀರಿಯಲ್ಗಳನ್ನ ತೆಗಿಸ್ತಾರೆ. ಎಲ್ಲ ಧಾರಾವಾಹಿಗಳು ನೋಡ್ತೀವಿ ನಾವು. ಅವ್ರ ಗೌರವ ಮರ್ಯಾದೆ ಅವ್ರ ಪಾತ್ರಕ್ಕೆ ನಾವು ಪ್ರೀತಿ ಪಾತ್ರರಾಗಿರ್ತೀವಿ. ಹಾಗಾಗಿ ನಮ್ಮಂಥವ್ರಿಗೆ ಎಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಾನು ಸಣ್ಣದಾಗಿ ಮಾತೃಶ್ರೀ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಒಂದು ಚಾನಲ್ ಓಪನ್ ಮಾಡೀನಿ. ಈ ಚಾನಲ್ ಕಲರ್ಸ್ ಚಾನಲ್ ಅವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಅಷ್ಟೇ, ನಂಗೆ ಏನು ಬೇಡ, ಲೈಕ್ ಬೇಡ. ನಮಗೂ ಒಂದು ಆಸೆ, ಹಳ್ಳಿ ಪ್ರತಿಭೆಗೆ ಸಪೋರ್ಟ್ ಮಾಡಿ, ಸಹಾಯ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಾನು ವೀಡಿಯೋನೆಲ್ಲ ತಪ್ಪಿದರೆ ಸಮಯ ಇಲ್ಲಿ ಸ್ನೇಹಿತರೆ. ಹಳ್ಳಿ ಪ್ರತಿಭೆಗಳು ಒಂದು ಗೊತ್ತಿರೋ ಒಂದು ಗೊತ್ತಾಗಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಅರ್ಧಂಬರ್ಧ ಓದಿರೋರು, ಜಾಸ್ತಿ ತಿಳುವಳಿಕೆ ಕಡಿಮೆ. ಹಂಗಾಗಿ ನಮಗೂ ಆಸೆಯಲ್ಲಿ ಬರಬೇಕು ಅಂತ ಒಂದು ಚಾನ್ಸ್ ಕೊಡಿ ಸ್ನೇಹಿತರೆ.